ಕೇಸ್ ವಿಚಾರದಲ್ಲಿ ದರ್ಶನ್ ಜೈಲು ಸೇರಿ 2 ತಿಂಗಳಾಗ್ತಾ ಇದೆ. ದರ್ಶನ್ ಯಾವಾಗ ಆಚೆ ಬರ್ತಾರೆ ಅನ್ನುವಂತಹ ಕುತೂಹಲ ಫ್ಯಾನ್ಸ್ ಅಲ್ಲಿದೆ. ಅವರ ಅಭಿಮಾನಿ ವರ್ಗಕ್ಕಿರುವಂತಹ ಒಂದೇ ಪ್ರಶ್ನೆ, ಯಾವಾಗ ಬಿಡುಗಡೆ ಭಾಗ್ಯ ಸಿಗುತ್ತೆ ಅಂತ. ದರ್ಶನ್ ಬಿಡುಗಡೆ ಬಗ್ಗೆ ಭವಿಷ್ಯವನ್ನ ಕುಟ್ಟೋಕಲ್ಲು ಹೇಳಿದೆಯಂತೆ. 2 ತಿಂಗಳಲ್ಲಿ ದರ್ಶನ್ಗೆ ಜೈಲಿಂದ ಮುಕ್ತಿ ಆಗುತ್ತೆ ಅನ್ನೋ ಭವಿಷ್ಯ ನುಡಿಯಲಾಗಿದೆ. ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದಲ್ಲಿ ಈ ಭವಿಷ್ಯವೊಂದು ಕೇಳಿಬಂದಿದೆ. ದೇಗುಲದ ಅರ್ಚಕರ ಮಗಳಿಂದ ಕುಟ್ಟೋಕಲ್ಲಿನ ಭವಿಷ್ಯವನ್ನ ಇಲ್ಲಿ ಹೇಳಿಸಲಾಗುತ್ತೆ. ಸೊ ಆ ಕುಟ್ಟೋಕಲ್ಲಿನ ಭವಿಷ್ಯದ ಪ್ರಕಾರ 2 ತಿಂಗಳಲ್ಲಿ ದರ್ಶನ್ ರಿಲೀಸ್ ಆಗ್ತಾರಂತೆ. ಹೇಗೆ ಅನ್ನೋದೇ ಈಗ ಕುತೂಹಲ. ಇವತ್ತು ದಿನ ಒಳಗಾಗದೆ ಯಾವ ಬಿಡುಗಡೆ ಆಗ್ತಾರೆ ಅಂತನಾ? ಅವಂದು ಟೈಮ್ ಸರಿ ಇಲ್ವಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲೇ. ಈಗ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ. ಕೋರ್ಟಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ. ಇನ್ನ ಅವರು ಇದಾಕೊಂಡಿಲ್ಲ. ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ. ಕೊಲ್ಲೂರು ಮುಗ ಚಂಡಿಕಾ ಯಾಗ ಮಾಡಿಸವ್ರೆ, ದೇವಸ್ಥಾನ ಪೂಜೆ ಕೊಡ್ತಾವ್ರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟು ಒಳಗಡೆ ಆಗುತ್ತೆ. ಇವತ್ತು ದಿನ ಒಳಗಾಗದೆ ಯಾವ ಬಿಡುಗಡೆ ಆಗ್ತಾರೆ ಅಂತನಾ? ಅವಂದು ಟೈಮ್ ಸರಿ ಇಲ್ವಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲೇ. ಈಗ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ. ಕೋರ್ಟಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ. ಇನ್ನ ಅವರು ಇದಾಕೊಂಡಿಲ್ಲ. ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ. ಕೊಲ್ಲೂರು ಮುಗ ಚಂಡಿಕಾ ಯಾಗ ಮಾಡಿಸವ್ರೆ, ದೇವಸ್ಥಾನ ಪೂಜೆ ಕೊಡ್ತಾವ್ರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟು ಒಳಗಡೆ ಆಗುತ್ತೆ. ದರ್ಶನ್ ಬಿಡುಗಡೆ ವಿಚಾರದಲ್ಲಿ ಕುಟ್ಟೋಕಲ್ಲಿನ ಭವಿಷ್ಯದ ಬಗ್ಗೆ ನೀವು ಈಗಷ್ಟೇ ಕೇಳಿಸ್ಕೊಳ್ತಾ ಇದ್ರಿ. ಸೊ ಒಬ್ರು ಅವರ ಅಭಿಮಾನಿ ಅಂತ ಅನ್ಸುತ್ತೆ, ಅವರು ಅವರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಆ ಕುಟ್ಟೋಕಲ್ಲಿನ ಮೂಲಕ ಆ ಮಹಿಳೆ ಭವಿಷ್ಯ ಹೇಳೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಸೊ ಈ ಥರ ಜನರ ನಂಬಿಕೆ ಇದು. ಅದು ಎಂಡ್ ಆಫ್ ದ ಡೇ ಕೋರ್ಟ್ ಡಿಸೈಡ್ ಮಾಡುತ್ತೆ. ಚಾರ್ಜ್ ಶೀಟ್ ಹಾಕೋದಕ್ಕೆ ಇನ್ನು 90 ದಿನಗಳ ಪೈಕಿ ಸೆಪ್ಟೆಂಬರ್ 11ನೇ ತಾರೀಕು ಬಂದರೆ 3 ತಿಂಗಳಾಗುತ್ತೆ. ಅಷ್ಟರೊಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ನೋಡಬೇಕಾಗತ್ತೆ ಇಂಟೆನ್ಸಿಟಿ ಏನು, ಕೋರ್ಟ್ ಯಾವ ಬೇಸಿಸ್ ಮೇಲೆ ಆಚೆ ಇವರನ್ನ ಹೋಗೋ ಥರ ಮಾಡುತ್ತೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ. ಇದರ ಮಧ್ಯೆ ಈ ರೀತಿ ಕುಟ್ಟೋಕಲ್ಲಿನ ಭವಿಷ್ಯ ಅಂತೆ ಬೇರೆ ಬೇರೆ ರೀತಿಯ ಭವಿಷ್ಯದ ಮೊರೆಯನ್ನು ಅವರ ಅಭಿಮಾನಿಗಳು ಹೋಗ್ತಾ ಇದ್ದಾರೆ. ಬಿಕಾಸ್ ಅವ್ರ ಹತ್ರ ಬೇರೆ ಮಾರ್ಗ ಇಲ್ಲ. ಮತ್ತು ಅವ್ರನ್ನ ಅವ್ರು ಸಮಾಧಾನ ಮಾಡ್ಕೊಳ್ಬೇಕು ಹೇಗಾದರೂ ಮಾಡಿ. ಸಮಾಧಾನಕ್ಕೆ ಇರುವಂತಹ ವೇಸ್ ಏನು? ಆಧ್ಯಾತ್ಮಿಕವಾಗಿ ಗೊತ್ತಿರೋರ ಕೈಯಲ್ಲಿ ಭವಿಷ್ಯ ಕೇಳೋದು ಅಥವಾ ಈ ರೀತಿ ಭವಿಷ್ಯ ಕೇಳೋದಕ್ಕೆ ಹೋಗೋದು ಅಂಥದ್ದೇ ಒಂದು ಭವಿಷ್ಯದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ರಿ. ಸೊ ಈ ಭವಿಷ್ಯದ ಪ್ರಕಾರ ಅವರು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆಚೆ ಬರ್ತಾರೆ. ಇನ್ನೊಂದು 1.5-2 ತಿಂಗಳಷ್ಟೊತ್ತಿಗೆ ಆಚೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನು ನಾವು 1.5-2 ತಿಂಗಳ ನಂತರನೇ ನೋಡಬೇಕು. ಬಟ್ ಚಾರ್ಜ್ ಶೀಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಟೆಕ್ನಿಕಲಿ ನಾವು ಮಾತಾಡಬೇಕಾದ್ರೆ ಈ ಬೇಲ್ ಭವಿಷ್ಯ ನಿಂತಿರೋದು.